ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. 3 ಮಂತ್ಸಿಂದ ಜಿಮ್ ಜಾಯ್ನ್ ಆಗಿದ್ದು, ಅಲ್ಲಿ ನೆಟ್ಟಿಗೂ 2 ಮಂತ್ಸ್ ಹೋಗಿಲ್ಲ. ಸೊ ಇಲ್ಲೇನೋ ನ್ಯೂ ಆಫರ್ ಇದೆ ಅಂತ ಹೇಳಿದ್ರು, ಫುಲ್ಲು ಮಸ್ತ್ ಆಫರ್ ಐತೆ ಅಂತ ಹೇಳಿದ್ರು. ಹೊಸ್ದಾಗಿ ಓಪನ್ ಆಗಿದೆ ಜಿಮ್ ಇದು. ನೋಡೋಣ ಬನ್ನಿ ಏನೇನು ಆಫರ್ ಇದೆ ಅಂತ. ಏನೋ 36 ಪರ್ ಡೇ ಅಂತ ಹಾಕಿದ್ರಪ್ಪ. ಫುಲ್ ದೊಡ್ಡದಾಗಿದೆ ಜಿಮ್ ಇದು. ನೋಡಿ ಇಲ್ಲಿ ರಿಸೆಪ್ಷನಿಸ್ಟ್ ಕೂರೋದು. ಇಲ್ಲಿ ಬನ್ನಿ ನೋಡೋಣ, ಫುಲ್ ದೊಡ್ಡದಾಗಿದೆ. ಬನ್ನಿ, ಇಲ್ಲೇನೋ 36, ಇಲ್ಲೇ ನೋಡಿ 36 ಪರ್ ಡೇ. ಲ್ಯಾಟ್ರಿ ಹೋಗೋಣ ಬನ್ನಿ. ಫುಲ್ ದೊಡ್ಡ ಇದೆ ಜಿಮ್. ಸರಿ ಗಾಯ್ಸ್, ಆಮೇಲೆ ಸಿಗ್ತೀನಿ. ಇಲ್ಲೆಲ್ಲ ನೋಡ್ಕೊಂಡು ಏನು ಅಂತ ಹೇಳಿ ಅವರಿಗೆ ವಿಚಾರಿಸಿ ಬರ್ತೀನಿ. ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೋಡ್ತಿದ್ದಾರೆ ಅವರು ಕೂಡ. ಸರಿ, ಆಮೇಲೆ ಸಿಗೋಣ. ಈಗ ಫಸ್ಟ್ ಫ್ಲೋರ್ ಮುಗಿತು, ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ನೋಡೋಣ ಬನ್ನಿ. ಫುಲ್ ತೋರಿಸ್ತಿದ್ದಾರೆ ಏನೇನಿದೆ ಅಂತ. ನೋಡಿ ಫುಲ್ ಇದು ಏನು ಫುಲ್ ದೊಡ್ಡದಾಗಿದೆ ಜಿಮ್. ನೋಡಿ ಹೇಳ್ತಿದ್ದಾರೆ ಏನೇನು ಇರ್ತದೆ ಅಂತ. ಇಲ್ಲ ಪಿ ಜಿ. ಹೌದು, ಒಂದೇ ರೂಮಲ್ಲ, ಒಂದೇ ಪಿ ಜಿ, ಒಂದೇ ರೂಮ್ ಇದ್ದಾಗೆ ಮಾತ್ರ ಬೇರೆ ರೂಮ್ ಅಂತ ಮರ. ಸೊ ನೀವು ಇಯರ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ? ಏನೋ ಇಯರ್ಲಿ ಪ್ಲಾನ್? ಇಯರ್ಲಿ ಇಲ್ಲ, ಇಯರ್ಲಿ ಪ್ಲಾನ್ ಮಾಡ್ತೇನೆ. ಪ್ಲಾನ್ ಈಗ ಸದ್ಯಕ್ಕೆ ನೋಡಿದ್ರೆ ಚೇಂಜ್ ಮಾಡೋದಾದ್ರೆ ಮತ್ತೆ ಈಗ ಪಿ ಜಿ ಚೇಂಜ್ ಆದರೆ ನಮಗೆ ಕನ್ಫರ್ಮ್ ಇಲ್ಲ, ಅದಕ್ಕೆ ಮತ್ತೆ ಬೇರೆ ಕಡೆ ಇಲ್ಲದಾದ್ರೆ ಮತ್ತೆ ಅಲ್ಲಿ ಹೋಗ್ಬೇಕು. ನೋಡ್ತಾನೆ ಇಯರ್ಲಿ ಎಷ್ಟು ಇಯರ್ಲಿ ಹೇಳ್ತೀನಿ. ಫಸ್ಟ್ ನೀವು ಎಷ್ಟು ಮಂತ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. 1 ಮಂತ್ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಎಷ್ಟು ಮಂದಿ ಇರ್ತೀವಿ ಅಂತ ಇಲ್ಲಿ, ಅದಕ್ಕೆ 6 ಮಂತ್ಸ್ 3 ಮಂತ್ ಮ್ಯಾಕ್ಸ್ ಅಂದ್ರೆ 3 ಮಂತ್ಸ್. ಇಲ್ಲೇ ಕಂಪ್ನೀಸ್ ಆದರೆ ಇಲ್ಲೇ ಇರ್ತೀವಿ. ಲಾಂಗ್ ಅಂತ ಹೇಳಿದ್ರೆ ಬೇರೆ ಕಡೆ ಶಿಫ್ಟ್ ಆಗೋದು. ಹಲೋ ಗೈಸ್, ಜಿಮ್ಮಿಗೆ ಅಂತ ಹೋಗಿದ್ದು ಅಲ್ಲ, ನನ್ನ ಮಕ್ಕಳು ಹೆಂಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ, ಜಿಮ್ಮಲ್ಲಿ ಹೋಗಿದ್ವಲ್ಲ ಅಲ್ಲಿ ಹಾಕಿರೋದು ನೋಡಿದ್ರೆ 36 ರೂಪಾಯಿ. ಒಳಗಡೆ ಹೋದರೆ ಅದು ಇಯರ್ ಪ್ಯಾಕೇಜ್ 36 ರೂಪಾಯಿ. ಮಾತ್ರ ಫೆಸಿಲಿಟೀಸ್ ಮಾತ್ರ ಮಸ್ತ್ ಐತೆ. ಎಲ್ಲ ಕಾರ್ ಪಾರ್ಕಿಂಗ್ ಆಗಲಿ, ಮತ್ತು ಅದೇನೇನು ಹೇಳ್ದು ಬಿ ಸಿ ಎ ಅನ್ಲಿಮಿಟೆಡ್ ಸ್ಟೀಮು, ಮತ್ತು ಇನ್ನೇನು ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗೈತೆ. ಬಾತ್ರೂಮ್ ಎಲ್ಲ ಫುಲ್ ಹೈಜೀನಾಗಿ ಇಟ್ಟಿದ್ದಾರೆ, ಮತ್ತು ಫುಲ್ ದೊಡ್ಡದಾಗಿದೆ ಜಿಮ್ಮು. ಹೋಗೋರು ಹೋಗ್ಬೋದು, ಬಟ್ ತುಂಬ ನಮಗೆಲ್ಲ ಹೆವಿ ಆಯ್ತು ಅನಿಸುತ್ತೆ. ಯಾಕಂದರೆ ನಾವು ಈಗ ಜಾಯ್ನ್ ಆಗಿರೋದು, ಇನ್ನು ದುಡ್ಡು ಅರ್ಧನೂ ಬರೋಲ್ಲ ಅಂಥದ್ರಲ್ಲಿ ಜಿಮ್ಗೆ ಸೇರಿಕೊಂಡ್ರೆ ಕಷ್ಟ ಐತೆ ಅಷ್ಟು ದುಡ್ಡು ಕೊಟ್ಟು. ನಾವೇ ಇಲ್ಲೆಲ್ಲರೂ ಲೋಕಲಲ್ಲಿ ನೋಡೋಣ ಅಂತ ಸುಮ್ಮನೆ ವಾಪಸ್ ಬಂದು. ಗೈಸ್, ನಾನು, ಶಶಾಂಕು, ಜೀವನು, ಸುದೀಪ್ ಮತ್ತು ತರುಣ್ ಅಂತ ಇಷ್ಟು ಜನ ನಮ್ಮ ಫ್ರೆಂಡ್ಸು ಇಲ್ಲೇ ಪಿ ಜಿಯಲ್ಲಿದ್ದೀವಿ. ಎಲ್ಲ ಒಟ್ಟಿಗೆ ಇರೋದು ಅಂತ ಹೇಳಿದೆ ಅಲ್ಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ. ಎಲ್ಲ ಸೇರಿ ಇಲ್ಲೇ ರೂಮಲ್ಲೇ ಕುತ್ಕೊಂಡು ಊನೋ ಆಡೋಣ ಅಂತ ಪ್ಲ್ಯಾನ್ ಮಾಡಿ ಊನೋ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮಸ್ತ್ ಎಂಜಾಯ್ ಮಾಡೋಣ ಅಂತ ರೂಮಲ್ಲೇ ಕುತ್ಕೊಂಡು, ಆಚೆ ಎಲ್ಲೂ ಹೋಗೋಕ್ಕೆ ದುಡ್ಡಿರಲಿಲ್ಲ, ಅದಕ್ಕೆ ರೂಮಲ್ಲೇ ಕುತ್ಕೊಂಡು ಊನೋ ಆಡೋಣ ಎತ್ಕೊಂಡಿದ್ದೀವಿ. ಓಹ್, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ನಾನಾ ಶಶಾಂಕ್ ಕಾಡೆತ್ತವನು ಶಶಾಂಕ್. ಯಾವ ಕಲರ್ ಏನೋ ಬ್ಲೂ ಮಾತಾಡ ನೋಡಿ. ಈಗ ನಾ ಯಾವ್ದು ಇಳಿಬೋದು? ಯಾವುದು ಕಲರ್ +2 ಅಲ್ವಾ? ಹಾಕು. ನೆಕ್ಸ್ಟ್ ಅದೇ ಹಾಕು. ನೆಕ್ಸ್ಟ್ ಇದಾಕು. ಅಣ್ಣ ಯೂಸ್ ಮಾಡ್ಕೊಂಡ್ ಕಾಯ್ದಿರ ಅಂತ ಮಾಡ್ತೇವೆ. ಈಗಲೇ ಯೂಸ್ ಮಾಡ್ಕ, ಆಮೇಲೆ ಅಟ್ಯಾಕ್ ಮಾಡಿ. ಯೂಸ್ ಮಾಡೋ ಟೈಮ್ ಯೂಸ್ ಮಾಡ್ಬೇಕು. ಕಡೆಗೆ ಈಗೆಂತ ಬೇಡ, ಸುಮ್ಮನೆ ಕಲರ್ ಚೇಂಜಸ್ ಟು ರೆಡ್. ಕಲರ್ ಚೇಂಜಸ್ ಟು ರೆಡ್.
ಗೆದ್ಬಿಟ್ಟೆ ಅಲ್ಲ ಬ್ರೋ, ಹೆವಿ ಎಲ್ಲ ಸ್ಪೆಷಲ್ ಕಾರ್ಡ್ ಇಟ್ಕೊಂಡು ರಿವರ್ಸ್ ಹಾಕ್ ಕೊನೆಯಲ್ಲಿ ಸ್ಕಿಪ್ ಮಾಡಿ ವಿನ್ ಆಗ್ಬಿಟ್ಟ. 12 ತಕೊಂಬಂದ್ ನೋಡೋದಲ್ಲ, ವಿನ್ ಆಗೋದು ಯಾರೋ ನೋಡ್ಬೇಕು. ಓಡ್ತಾ ಇಲ್ಲಿ ನೋಡಿ ಏನ್ ನಡೀತಿದೆ ನೋಡಿ. ಫುಲ್ ಹೆವಿ ಶಶಾಂಕ್ ಟ್ರಿಮ್ ಮಾಡ್ತಿದ್ದಾನೆ. ಮಾಲಿಗೆ ಹೋಗ್ಬೇಕೀಗ, ಅದಕ್ಕೆ ಫುಲ್ ರೆಡಿ ಆಗ್ತಿದ್ದಾನೆ ಅಣ್ಣ, ಹೆವಿ ರೆಡಿ ಆಗ್ತಿದ್ದಾನೆ. ಹೋಗ್ ಮಾರೆ ನೀನು ಸೈಡ್ ಹೋಗ್ ಮಾರೆ, ಹೇಳು ಡಿಸ್ಟರ್ಬ್ ಮಾಡ್ಬೇಡ. ಏನ್ ಹೇಳ್ತೀಯಾ? ನೋಡಿ ಗೈಸ್, ಇಷ್ಟೇ ಹೇಳೋದು. ಅದಾದ್ಮೇಲೆ ನಂಗೆ ಗುರ್ತು ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಹಿಂಗ್ ಕಾಣ್ತಾವನೆ, ಈಗ ಶಶಾಂಕ್ ತರ ಕಾಣ್ತಾವನೆ. ಫುಲ್ ಶೇವ್ ಆದ್ಮೇಲೆ ಯಾರ ತರ ಕಾಣ್ತಾನೆ ಗೊತ್ತಿಲ್ಲ. ನಂಬಿಕೆ ಇಲ್ಲ ಈ ಜೀವನ ಮೇಲೆ, ನಂಬಿಕೆ ಇಲ್ಲ. ಹೆಂಗ್ ಮಾಡ್ತಾನಂತ ನೋಡೋಣ. ಬ್ರೋ ಇಲ್ಲಿ ನೋಡಿ, ಅರ್ಧ ಆಗೈತೆ, ಚಾರ್ಜ್ ಖಾಲಿ ಆಗೈತೆ, ಚಾರ್ಜ್ ಹಾಕಕ್ ಹೋಗ್ತಾವನೆ. ಮಸ್ತ್ ಅಲ್ಲ ಬ್ರೋ? ಮುಖ ತೋರ್ಸಿ ಬ್ರೋ, ಮುಖ ತೋರ್ಸಿ. ಅರ್ಧ ಆಗಿದೆ, ಇಲ್ಲಿ ನೋಡಿ ಆ ಕಡೆ ಫುಲ್ ಹೋಗಿದೆ, ಈ ಕಡೆ ಆಗಿಲ್ಲ. ಗಾಯ್ಸ್, ನೆನ್ನೆ ಹೇಳ್ದಂಗೆ ಇವಾಗ ಬಂದಿದ್ದೀವಿ ಚರ್ಚ್ ಅಂತ. ಒಳಗೆ ನೋಡಿದ್ರೆ ಇದು ಚರ್ಚ್ ಅಲ್ಲ, ಬರೀ ಫುಲ್ ಏನು ಸೆಲೆಬ್ರೇಷನ್ ಹಾಲು, ಅಂದರೆ ಮೀನ್ಸ್ ಸಭೆ ಮಾತ್ರ ಇದು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕ್ರಿಸ್ಮಸ್ಗೆ ಅಂತ. ಫುಲ್ ಜೋರ್ ಡೆಕೋರೇಷನ್ ಮಾಡಿದ್ದಾರೆ. ಏನೋ ಫುಲ್ ಇದಿರ್ಬೋದು, ಏನೋ ಫಂಕ್ಷನ್ ಇರ್ಬೋದು, ಕ್ರಿಸ್ಮಸ್ ಸೆಲೆಬ್ರೇಷನ್ ಫಂಕ್ಷನು. ಅದಕ್ಕೆ ಫುಲ್ ಡೆಕೋರೇಟ್ ಮಾಡಿದ್ದಾರೆ, ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಅಲ್ಲಿ ಜೀಸಸ್ ಸಿಂಬಲ್ ಕೂಡ ಕಾಣ್ತಿದೆ. ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ ಎಲ್ಲ ಕಡೆ ಏನೇನೋ ಹಾಕಿದ್ದಾರೆ. ಹೋಗೋಣ ಬನ್ನಿ, ನೋಡೋಣ ಏನೇನೈತೆ ಅಲ್ಲಿ ಅಂತ. ಮಸ್ತ್ ಡೆಕೋರೇಟ್ ಮಾಡಿದ್ದಾರೆ. ಗೈಸ್, ಎಲ್ಲ ನೋಡಾಯ್ತು ಈಗ ಚರ್ಚೆಲ್ಲ. ಈಗ ಮತ್ತೆ ಚರ್ಚ್ ನೋಡಾದ್ಮೇಲೆ ಕ್ರಿಸ್ಮಸ್ ಸ್ಪೆಷಲು ಪ್ಲಮ್ ಕೇಕು. ನಾವು ಫುಲ್ ಎಕ್ಸೈಟ್ಮೆಂಟಲ್ಲಿ ಪ್ಲಮ್ ಕೇಕ್ ಹೆಂಗಿರುತ್ತೆ, ಒಂದ್ಸಲನೂ ತಿಂದಿಲ್ಲ ಅಂತ, ತಿನ್ನೋಣ ನೋಡೋಣ ಅಂತ ಹೋಗ್ತಿದ್ದೋ. ಎಲ್ಲ ಹುಡುಕ್ತೋ ಎಲ್ಲೂ ಸಿಗಲಿಲ್ಲ. ಆಮೇಲೆ ಹೋಗ್ತಾ ಹೋಗ್ಬೇಕಾದ್ರೆ ಒಂದು ಅಂಗಡಿ ಸಿಕ್ತು, ಒಂದು ಬೇಕ್ರಿ ಸಿಕ್ತು, ಅಲ್ಲಿತ್ತು ಪ್ಲಮ್ ಕೇಕು. ತೊಗೊಂಡು ತಿಂದು ಏನು ಅಷ್ಟೇನು ಡಿಫ್ರೆನ್ಸ್ ಅನಿಸ್ತಿಲ್ಲ, ಯಾಕಂದರೆ ತುಂಬ ದಿನ ಆಗಿತ್ತಲ್ಲ ಮಾಡಿ. ಅಂದರೆ ಅದಕ್ಕಾಗ ನನಗೆ ಅನಿಸ್ಲಿಲ್ಲ ಅನಿಸುತ್ತೆ. ಫ್ರೆಶ್ ಆಗಿ ತಿಂದಿದ್ರೆ ಗೊತ್ತಾಗ್ತಿತ್ತೇನೋ. ಪ್ಲಮ್ ಕೇಕ್ ತಿಂದು ಈಗ ನೆಕ್ಸ್ಟು ಕಾರ್ನ್ ತಿನ್ನೋಣ ಅಂತ ಹೋಗ್ತಿದ್ದೋ. ಇಲ್ಲೇ ಕಾರ್ನ್ ಸಿಕ್ತು, ಇಲ್ಲೇ ಬೇಯಿಸ್ತಾಯಿದ್ರು. ಸ್ವೀಟ್ ಕಾರ್ನ್ ತೊಗೊತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಸ್ವೀಟ್ ಕಾರ್ನ್ ತೊಗೊಳೋಣ. ಈ ಕೋಲ್ಡ್ ಚಳಿಲಿ ಬಿಸಿ ಕಾರ್ನ್ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಬನ್ನಿ, ಕಾರ್ನ್ ಬೇಯಿಸಿದ್ದಾರೆ. ಕಾರ್ನ್ ಬೇಯಿಸಾದ್ಮೇಲೆ ಎಕ್ಸೈಟ್ಮೆಂಟ್ ಫುಲ್ಲು ತಿನ್ನಬೇಕಂತ. ಖಾರ ಆಗಿ ತಿಂತಿದ್ರೆ ಮಜಾನೇ ಬೇರೆ. ಗಾಯ್ಸ್, ಕಾರ್ನ್ ಟೇಸ್ಟ್ ಹೆಂಗಿದೆ ಅಂತ ನಾಳೆ ಹೇಳ್ತೀನಿ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.